ಬಿಡುಗಡೆಗೊಳಿಸ್ತಾ ಇದ್ದಾರೆ. ಅರ್ಥಪೂರ್ಣವಾದಂತಹ ವೇದಿಕೆ, ಎಲ್ಲ ಸಾಹಿತ್ಯದ ಮನಸ್ಸುಗಳು ಜೊತೆಯಾಗಿ ಅಂಕೋಲೆ ಒಡಲಾಳ ಎನ್ನುವಂತಹ ನೆನಪಿನ ಹೊತ್ತಿಗೆ ಇದನ್ನ ಪ್ರಧಾನ ಸಂಪಾದಕರಾಗಿ ಶ್ಯಾಮ್ ಸುಂದರ್ ಗೌಡ ವಿಶೇಷವಾಗಿ ರಚಿಸಿದ್ದಾರೆ. ಸಾಂಕೇತಿಕವಾಗಿ ಇವತ್ತು ಸ್ಮರಣ ಸಂಚಿಕೆ ಬಿಡುಗಡೆಗೊಂಡಿದೆ. ಸಮ್ಮೇಳನಾಧ್ಯಕ್ಷರೇ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರೇ ಹಾಗೂ ಸಭೆಯಲ್ಲಿ ಉಪಸ್ಥಿತಿರುವ ಎಲ್ಲ ಮಹಾಜನರಿಗೆ ನನ್ನ ವಂದನೆಗಳು. ಈ ಒಂದು 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ಮರಣ ಸಂಚಿಕೆಯ ಸಂಪಾದಕತ್ವದ ಜವಾಬ್ದಾರಿ ನನ್ನ ಹೆಗಲಿಗೆ ಬಂದಿದೆ. ಈ ಒಂದು ನಮ್ಮ ಸಂಪಾದಕ ಮಂಡಳಿಯಲ್ಲಿ ಗೋಪಾಲ್ ಕೃಷ್ಣ ನಾಯಕ್ ಅವರು ವ್ಯವಸ್ಥಾಪಕ ಸಂಪಾದಕರಾಗಿ ಇದ್ರೆ, ನಾನು ಪ್ರಧಾನ ಸಂಪಾದಕನಾಗಿದ್ದೇನೆ. ಹಾಗೆ ಜೆ ಪ್ರೇಮಾನಂದ್ ಅವರು ಹಾಗೂ ನಿರುಪಮಾ ಅಂಕೋಲೇಕರ್ ಅವರು ಸಹ ಸಂಪಾದಕರಾಗಿ ಇದ್ದಾರೆ. ಮುಖ್ಯವಾಗಿ ಹೇಳಬೇಕಾಗಿದ್ದರೆ ಸ್ಮರಣ ಸಂಚಿಕೆಯ ಈ ಸಾಂಕೇತಿಕ ಬಿಡುಗಡೆ ಈ ರೀತಿ ಮಾಡಲಿಕ್ಕೂ ಒಂದು ಕಾರಣ ಇದೆ. ನಮ್ಮ ಪೂರ್ಣ ಪ್ರಮಾಣದ ಸ್ಮರಣ ಸಂಚಿಕೆ ರೆಡಿ ಆಗಿಲ್ಲ. ಲೇಖನಗಳು ಬರಬೇಕು, ಜಾಹೀರಾತುಗಳು ಬರಬೇಕು, ಅವೆಲ್ಲವೂ ಬಂದ ಮೇಲೆ ಪೂರ್ಣ ಪ್ರಮಾಣದಲ್ಲಿ ಅದು ನಿಮ್ಮ ಕೈಯಲ್ಲಿರ್ತದೆ. ಆದರೆ ಇವಾಗ ನಾವು ಅರ್ಧಮಾರ್ಧ ಸಂಚಿಕೆಯ ಒಂದು 10-20 ಪ್ರತಿ ಮುದ್ರಣ ಮಾಡಿ ಸುಮಾರು 4,000 ರೂಪಾಯಿ ಅನವಶ್ಯಕ ಖರ್ಚು ಮಾಡಬೇಕಾಗ್ತದೆ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ಸರಳವಾಗಿ ಅದನ್ನ ಸಾಂಕೇತಿಕವಾಗಿ ಬಿಡುಗಡೆ ಮಾಡಿದ್ದೇವೆ. ಹಾಗೆ ಈ ಸ್ಮರಣ ಸಂಚಿಕೆಗೆ ಅಂಕೋಲೆಯ ಒಡಲಾಳ ಅನ್ನುವಂತ ಒಂದು ಶೀರ್ಷಿಕೆಯನ್ನ ಹೊಂದಿದೆ. ಕಾರಣ ಅಂದ್ರೆ ನಾವು ಈ 10ನೇ ವರ್ಷದ ಈ ಸ್ಮರಣ ಸಂಚಿಕೆಯನ್ನ ಸ್ವಲ್ಪ ವಿಶೇಷವಾಗಿ ತರಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಈ ಹಿಂದಿನ 9 ಸಮ್ಮೇಳನಗಳಲ್ಲಿ 8 ಸ್ಮರಣ ಸಂಚಿಕೆಗಳು ಬಂದಿದ್ದಾವೆ. ಅದರಿಂದ ಕೆಲವು ಆಯ್ದ ಲೇಖನಗಳನ್ನು ನಾವು ಈ ಸಂಚಿಕೆಯಲ್ಲಿ ಪುನರ್ಮುದ್ರಿಸ್ತಾ ಇದ್ದೇವೆ. ಹಾಗೆಯೇ ಈ 10 ಸಮ್ಮೇಳನಾಧ್ಯಕ್ಷರ ಭಾಷಣಗಳನ್ನ ಈ ಸಂಚಿಕೆಯಲ್ಲಿ ಒಂದು ಕಡೆಯಲ್ಲಿ ಕೊಡಬೇಕು ಅನ್ನೋ ಒಂದು ಉದ್ದೇಶ ಕೂಡ ಇದೆ ಮತ್ತು ಅದು ಬರ್ತದೆ. ಹಾಗೆ ಇವತ್ತು ಈ ಅಂಕೋಲೆಯ ಒಡಲಾಳ ಈ ಸ್ಮರಣ ಸಂಚಿಕೆಯಲ್ಲಿ ಕೆಲವು ಲೇಖನಗಳನ್ನ ಹೇಳಿ ಬರೆಸಲಾಗಿದೆ. ಅವು ಯಾವುದಂದ್ರೆ ಅಂಕೋಲೆಯ ಪ್ರಾದೇಶಿಕ ಇತಿಹಾಸ, ಈ ಬಗ್ಗೆ ಶ್ಯಾಮ್ ಸುಂದರ್ ಗೌಡ ನಾನು ಬರೀತಾ ಇದ್ದೇನೆ. ಹಾಗೆ ಅಂಕೋಲೆಯ ಜಾನಪದದ ಕುರಿತು ಇಲ್ಲಿನ ಮೊದಲ ಸಾಹಿತ್ಯ ಸಮ್ಮೇಳನದಲ್ಲಿ ಡಾಕ್ಟರ್ NR ನಾಯಕ್ ಅವರು ಬರೆದಂತಹ ಲೇಖನವನ್ನು ನಾವು ಪುನರಾಯ್ಕೆ ಮಾಡಿಕೊಂಡಿದ್ದೇವೆ. ಹಾಗೆ ಅದೇ ಮೊದಲ ಸಂಚಿಕೆಯಲ್ಲಿದ್ದಂತ ಅಂಕೋಲೆಯ ಸಾಹಿತ್ಯ ಸಮೃದ್ಧಿ ಎನ್ನುವಂತ ವಿಷ್ಣು ನಾಯ್ಕರು ಬರೆದಂತಹ ಒಂದು ಲೇಖನವನ್ನ ನಾವು ಮತ್ತೆ ಮರುಮುದ್ರಣ ಮಾಡ್ತಾ ಇದ್ದೇವೆ. ಅಲ್ಲಿ ಅಂಕೋಲೆಯ 2006ರವರೆಗಿನ ಎಲ್ಲ ಸಾಹಿತಿಗಳ ಒಂದು ಕಿರು ಪರಿಚಯ ಮತ್ತು ಅವರ ಕೃತಿಗಳ ಪರಿಚಯ ಆ ಒಂದು ಲೇಖನದಲ್ಲಿ ಅವರು ಕಟ್ಟಿಕೊಟ್ಟಿದ್ದಾರೆ. ಹಾಗೆ ವಿಜಯ ನಾಯಕರು ಬರೆದಂತಹ ಅಂಕೋಲೆಯ ಬಂಡಿ ಹಬ್ಬ, ಹಾಗೆ ಶಾಂತಾರಾಮ್ ನಾಯಕರು ಅವರು ಬರೆದಂತಹ ಅಂಕೋಲೆಯ ಸ್ವಾತಂತ್ರ್ಯ ಹೋರಾಟದ ಕುರಿತಾದ ಲೇಖನಗಳನ್ನು ಸಹ ನಾವು ಪುನರ್ಮುದ್ರಿಸ್ತಾ ಇದ್ದೇವೆ. ಹಾಗೆ ಅಂಕೋಲೆಯ ಕಾವ್ಯದ ಕುರಿತು ಒಂದು ವಿಸ್ತಾರವಾದ ಲೇಖನವನ್ನ ಕೃಷ್ಣ ನಾಯಕ್ ಇಚ್ಕಡ್ ಅವರು ನೀಡ್ತಾ ಇದ್ದಾರೆ. ಹಾಗೆ ಅಂಕೋಲೆಯ ಸೃಜನಶೀಲ ಗದ್ಯ ಗೌಡ ಅವರು ಅಂಕೋಲೆಯ ಸೃಜನೇತರ ಸಾಹಿತ್ಯದ ಕುರಿತು ಪ್ರೊಫೆಸರ್ ಶ್ರೀಧರ್ ನಾಯಕ್ ಅವರು ಬರೆದಿದ್ರೆ, ಅಂಕೋಲೆಯ ಚುಟುಕು ಸಾಹಿತ್ಯದ ಕುರಿತು ವಿಠಲ್ ಗಾಂವ್ಕರ್ ಅವರು ಬರೀತಾ ಇದ್ದಾರೆ. ಅಂಕೋಲೆಯ ರಂಗಭೂಮಿ ಮತ್ತು ನಾಟಕ ಸಾಹಿತ್ಯದ ಕುರಿತು ಪ್ರೊಫೆಸರ್ ಮೋಹನ್ ಅಪ್ಪ ಅವರು ಬರೆದಿದ್ರೆ, ಅಂಕೋಲೆಯ ಯಕ್ಷಗಾನ ಕಲೆ ಮತ್ತು ಯಕ್ಷಗಾನ ಸಾಹಿತ್ಯದ ಕುರಿತಾಗಿ ಡಾಕ್ಟರ್ ರಾಮಕೃಷ್ಣ ಗುತ್ತಿ ಅವರು ಬರೀತಾ ಇದ್ದಾರೆ. ಈ ಸ್ಮರಣ ಸಂಚಿಕೆಯಲ್ಲಿರುವ ಒಂದು ವಿಶೇಷ ಲೇಖನ ಅಂದ್ರೆ ಅದು ಅಂಕೋಲೆಯ ಸಂಗೀತ ಪರಂಪರೆಯ ಕುರಿತು. ಈವರೆಗೂ ಅಂಕೋಲೆಯ ಸಂಗೀತ ಪರಂಪರೆ ಕುರಿತು ಎಲ್ಲಿಯೂ ಕೂಡ ದಾಖಲಾಗಿಲ್ಲ. ಆ ಬಗ್ಗೆ ಒಂದು ವಿಸ್ತಾರವಾದ ಲೇಖನವನ್ನ ಡಾಕ್ಟರ್ ಗಣೇಶ್ ನಾಗೇಕರ್ ಅವರು ರಚಿಸಿಕೊಡ್ತಾ ಇದ್ದಾರೆ. ಇನ್ನೊಂದು ಅಂಕೋಲೆಯ ಜನಸಾಮಾನ್ಯರ ದೃಷ್ಟಿಯಲ್ಲಿ ಅಂಕೋಲೆಯ ಸಾಹಿತಿಗಳು ಅಂತೇಳಿ ಸುಭಾಷ್ ನಾಗೇಕರ್ ಅವರಿಗೆ ಬರೀಲಿಕ್ಕೆ ವಿನಂತಿಸಿಕೊಂಡಿದ್ದೇವೆ. ಹಾಗೆ ಅಂಕೋಲೆಯ ಪತ್ರಿಕೋದ್ಯಮ ಮತ್ತು ಪತ್ರಿಕಾ ಸಾಹಿತ್ಯದ ಕುರಿತು ವಿಠಲ್ ದಾಸ್ ಕಾಮತ್ ಅವರು ಬರೆದು ಕೊಡ್ತಾ ಇದ್ದಾರೆ. ಅಂಕೋಲಾ ತಾಲೂಕಿನ ಶಿಷ್ಟ ಮತ್ತು ಜನಪದೀಯ ನೆಲೆಯಲ್ಲಿ ಸ್ತ್ರೀ ಸಂವೇದನೆಯ ಕುರಿತು ಶ್ರೀದೇವಿ ಕೆರೆಮನಿ ಅವರು ಬರೀತಾ ಇದ್ದಾರೆ. ಹಾಗೆ ಅಂಕೋಲೆಯ ಜನಾಂಗಿಕ ಇತಿಹಾಸ, ಯುವ ಜನಾಂಗ ಮತ್ತು ಸಾಹಿತ್ಯ ಇತ್ಯಾದಿ
ಲೇಖನಗಳು ಕೂಡ ಈ ಸಂಚಿಕೆಯಲ್ಲಿ ಇರಲಿವೆ. ಈ ಸಂಚಿಕೆ ಅಂಕೋಲಿಯ ಸಾಂಸ್ಕೃತಿಕ ಮತ್ತು ಸಾಹಿತ್ಯದ ಚರಿತ್ರೆಯ ಅಭ್ಯಾಸಗಳಿಗೆ ಒಂದು ಆಕರ ಗ್ರಂಥವಾಗಿ ಇರಲಿದೆ ಅನ್ನೋ ಭರವಸೆಯನ್ನು ಕೊಡ್ತೇನೆ. ಆ ಕಾರಣಕ್ಕಾಗಿ ಅಂಕೋಲಿಯ ಗರ್ಭದಲ್ಲಿ ಏನೆಲ್ಲ ಇದೆ ಇದೆಲ್ಲ ಒಂದು ಸಂಚಿಕೆಯಲ್ಲಿ ಬರ್ತದೆ. ಆ ಕಾರಣಕ್ಕಾಗಿ ಇದಕ್ಕೆ ಅಂಕೋಲಿಯ ಒಡಲಾಳ ಅನ್ನುವ ಒಂದು ಶೀರ್ಷಿಕೆಯನ್ನ ನಾವು ಕೊಟ್ಟಿದ್ದೇವೆ. ಹಾಗೆಯೇ ಈ ಸಂಚಿಕೆ ತುಸು ದೀರ್ಘವಾಗಿರೋದ್ರಿಂದ ನಮಗೆ ಹಣಕಾಸಿನ ಅಡಚಣೆ ಕೂಡ ಆಗಬಹುದು. ಅದನ್ನು ನಮಗೆ ಲಭ್ಯವಿರುವ ಹಣಕಾಸಿನ ಮೂಲದಲ್ಲಿ ಎಷ್ಟು ಪ್ರತಿ ಸಾಧ್ಯವೋ ಅಷ್ಟನ್ನ ಮಾಡಿ ಆನಂತರ ಇದನ್ನ PDF ರೂಪದಲ್ಲಿ ಆರ್ಕೈವ್ಸ್ ನಲ್ಲಿ ಇಡಲಿಕ್ಕೆ ಕೂಡ ನಾವು ಯೋಚಿಸಿದ್ದೇವೆ. ಇದೊಂದು ಈ ಸ್ಮರಣ ಸಂಚಿಕೆಯ ಒಂದು ನಾವು ಇಟ್ಟುಕೊಂಡಂತಹ ಒಂದು ರೂಪರೇಷೆ. ಹಾಗೆ ಇಲ್ಲಿ ನಮಗೆ ಮುಖ್ಯವಾಗಿ ಈ ಸಮ್ಮೇಳನಕ್ಕೆ ಪ್ರೋತ್ಸಾಹ ನೀಡಿದಂತ ಧನ ಸಹಾಯ ಮಾಡಿದಂತಹ ಮಾನವೀಯ ಜಾಹೀರಾತುಗಳು ಈ ಸಂಚಿಕೆಯಲ್ಲಿ ಇರಲಿವೆ. ಆ ಎಲ್ಲ ಜಾಹೀರಾತುದಾರರಿಗೆ, ಪೋಷಕರಿಗೆ ಹಣಕಾಸಿನ ನೆರವನ್ನು ಒದಗಿಸಿದಂತ ಎಲ್ಲ ಕೊಡುವ ಕೈಗಳಿಗೆ ವಂದಿಸಿ ಅವರಿಗೆ ಧನ್ಯವಾದವನ್ನ ಈ ಸಂದರ್ಭದಲ್ಲಿ ಅರ್ಪಿಸುತ್ತೇನೆ. ಹಾಗೆ ಈ ಒಂದು ಸ್ಮರಣ ಸಂಚಿಕೆಯ ಸಂಪಾದಕತ್ವವನ್ನ ನನಗೆ ಕೊಟ್ಟು ಗೌರವಿಸಬೇಕಾಗಿ ಜಿಲ್ಲಾ ಕಸಾಪ ಮತ್ತು ತಾಲೂಕಾ ಕಸಾಪದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ತಮ್ಮ ನೋಡಿ